ಇನ್ನು ಕೊಡಗು ಭಾಗದಲ್ಲಿ ವ್ಯಾಪಕವಾದ ಮಳೆ ಹಿನ್ನೆಲೆಯಲ್ಲಿ ಈಗ KRS ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ, ಒಳಹರಿವು. ಹಾಗಾಗಿ KRS ಜಲಾಶಯದಿಂದ ಈಗ ಭಾರೀ ಪ್ರಮಾಣದ ನೀರನ್ನು ಬಿಟ್ಟಿದ್ದಾರೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. KRSನಿಂದ 83,000 ಕ್ಯೂಸೆಕ್ ನೀರು ಬಿಡುಗಡೆ, 1 ಲಕ್ಷದ ತನಕ ಬಿಡ್ತಾರೆ. ಬಟ್ 83,000 ಅಂದರೆ ಕಡಿಮೆ ಅಲ್ಲ. ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟ, ನಿಮಿಷಾಂಬ ಸ್ನಾನಘಟ್ಟ, ಗೋಸಾಯಿ ಘಾಟು, ಸಂಗಮ ಎಲ್ಲ ಕಡೆ, ಜೊತೆಗೆ ಪ್ರವಾಸಿಗರಿಗೆ ಈ ತಾಣಗಳಿಗೆಲ್ಲ ಪ್ರವೇಶ ನಿಷಿದ್ಧ ಮಾಡಿದ್ದಾರೆ. ನದಿ ಬಳಿಗೆ ತೆರಳದಂತೆ ಭಕ್ತರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ನೀವು ನೋಡ್ತಾ ಇರೋದು ನಿಮಿಷಾಂಬದ ಸ್ನಾನಘಟ್ಟ ಆ ದೇವಸ್ಥಾನದ ಪಕ್ಕದಲ್ಲೇ ಇದೆಯಲ್ಲ, ಕಂಪ್ಲೀಟ್ ಮುಳುಗಡೆ ಆಗಿದೆ. ಹಾಗಾಗಿ ನೀವು ರಂಗನತಿಟ್ಟಿಗೆ ಹೋಗೋಕ್ಕಾಗಲ್ಲ, ಬಲಮುರಿ ಎಡಮುರಿ ಹೋಗೋಕ್ಕಾಗಲ್ಲ, ಶ್ರೀರಂಗಪಟ್ಟಣದ ನದಿ ಪಾತ್ರದಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಸರ್ ಬನ್ನಿ ಈ ಕಡೆ ಆಯ್ತು. ಎಂಬತ್ಮೂರು ಸಾವಿರ ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂತಹ ಕಾರಣವಾಗಿ ಕಾವೇರಿ ನದಿ ಬೋರ್ಗರೆದು ಹರಿತಾ ಇದೆ. ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಾನೀಗ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಬೋರ್ಗರೆದು ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. KRS ಅಣೆಕಟ್ಟೆಯಿಂದ 83,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂತಹ ಪರಿಣಾಮವಾಗಿ ಈ ಪರಿಯಾಗಿ ಕಾವೇರಿ ನದಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸಿದ್ರೆ, ಇನ್ನೊಂದು ಕಡೆ ಸಂಪೂರ್ಣವಾಗಿ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಭಕ್ತರ ಸುರಕ್ಷತಾ ದೃಷ್ಟಿಯಿಂದಾಗಿ ಇದೀಗ ಭಕ್ತರಿಗೆ ಇಲ್ಲಿ ನಿರ್ಬಂಧವನ್ನ ಏರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭಕ್ತರು ಯಾರು ಕೂಡ ಇಲ್ಲಿಗೆ ಬಾರದಂತೆ ಇಲ್ಲಿ ನೋಡ್ಕೊಳ್ಳುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಬಾರದು ನಿಟ್ಟಿನಲ್ಲಿ ಕೂಡ ಇಲ್ಲಿನ ಆಡಳಿತ ಮಂಡಳಿ ಈ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿರುವಂಥದ್ದು. ಇನ್ನೊಂದು ಕಡೆ ಮುಂಭಾಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಏನು ಕಬ್ಬಿನ ಗದ್ದೆ ಸೇರಿದಂತೆ ಹಲವು ಪ್ರದೇಶಗಳಿಗೆ ಈಗಾಗಲೇ ನೀರನ್ನು ನುಗ್ಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ 50,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಷ್ಟು ಅವಘಡಗಳು ಕಾವೇರಿ ನದಿ ತೀರದಲ್ಲಿ ಆಗುವಂಥದ್ದು ಸಹಜ ಪ್ರಕ್ರಿಯೆ ಆಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಕೂಡ ಈ ಬಾರಿಯೂ ಕೂಡ ಇದೀಗ 83,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂಥ ಪರಿಣಾಮವಾಗಿ ಈ ರೀತಿಯಾದಂಥ ಒಂದಷ್ಟು ಅವಘಡಗಳು ಇದೀಗ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕಾವೇರಿ ಜಲನಯ ಪ್ರದೇಶದಲ್ಲಿ ಮತ್ತಷ್ಟು ಅಧಿಕ ಪ್ರಮಾಣದಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ KRS ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ KRS ಡ್ಯಾಮ್ ಜೂನ್ ತಿಂಗಳಲ್ಲೇ ಭರ್ತಿ ಆಗಿತ್ತು. ಆ ನಿಟ್ಟಿನಲ್ಲಿ ಇದೀಗ ಬಂದಂಥ ಒಳಹರಿವು ಎಲ್ಲವನ್ನು ಕೂಡ ಹೊರಹರಿವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಕೂಡ ಇದೀಗ 83,000 ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದ್ರೆ KRS ಅಣೆಕಟ್ಟೆಯಿಂದ 83,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂಥ ಪರಿಣಾಮವಾಗಿ ಈ ರೀತಿಯಾಗಿ ಕಾವೇರಿ ನದಿ ಹರಿತಾ ಇರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟಕ್ಕೆ ಭಕ್ತರ ನಿರ್ಬಂಧನೂ ಕೂಡ ಏರಲಾಗಿದೆ. ಮುಂದಿನ ದಿನಗಳಲ್ಲಿ 1 ಲಕ್ಷ ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಕೊಳ್ಳದ ಜನರಿಗೆ ಪ್ರವಾಹದ ಭೀತಿ ಇದೀಗ ಎದುರಾಗ್ತಾ ಇರುವಂಥದ್ದು. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಕೊಡಗು ಭಾಗದಲ್ಲಿ ಇದೇ ರೀತಿ ಈಗ ಆಗ್ತಾ ಇರೋ ರೀತಿಯಲ್ಲೇ ಮಳೆ ಮುಂದುವರೆದ್ರೆ ಸಹಜವಾಗಿಯೇ KRSಗೆ ಇನ್ನಷ್ಟು ನೀರು ಹರಿದು ಬರುತ್ತೆ. ಹೆಚ್ಚು ಕಡಿಮೆ ಇವತ್ತು ನಾಳಿನಲ್ಲಿ ಈ 83,000 ಕ್ಯೂಸೆಕ್ ಔಟ್ಫ್ಲೋ ಇದೆಯಲ್ಲ, ಇದು 1 ಲಕ್ಷಕ್ಕೆ ಏರಿದ್ರೂ ಏನೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜಲಾಶಯದಿಂದ ಮುಂಭಾಗದಲ್ಲಿ ಬರ್ತಕ್ಕಂಥ ನದಿ ಪಾತ್ರದ ಜನದವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಅಂತ ಈಗ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ.